ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬ ಇಷ್ಟವಾಗುವಂಥದ್ದು ಬೇಕ್ರಿ ಸ್ಟೈಲ್ ಕುಕ್ಕೀಸ್ನ ನಾವು ಹೇಗೆ ಮಾಡೋದು, ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ, ಅದಕ್ಕೆ ತುಪ್ಪನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಏನಕ್ಕೆ ಬಳಸ್ತಾ ಇದ್ದೀನಿ ಅಂತ ಮುಂದೆ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ಹಾಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು 1 ಕಪ್ಪಷ್ಟು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಬೇಕಿಂಗ್ ಪೌಡರ್ನ 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ ಕೋಕೋ ಪೌಡ್ರು 2 ಟೇಬಲ್ ಸ್ಪೂನ್ನ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ 2 ಸ್ಪೂನಷ್ಟು ಅಂದರೆ ಡ್ರೈ ಫ್ರೂಟ್ಸ್ ಪೌಡರ್, ಇದನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್ ಇದನ್ನೆಲ್ಲದನ್ನು ಬಿಸಿ ಮಾಡಿಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಇದನ್ನು ಪಾಯಸಕ್ಕೆ ಅಥವಾ ಸ್ವೀಟ್ಸ್ ಏನಾದರೂ ಮಾಡೋದಕ್ಕೋಸ್ಕರ ಬಳಸೋದಕ್ಕೋಸ್ಕರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1 ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪನ ಬಿಟ್ಟು ನಾನು ಬೇರೆ ಏನೂ ಬಳಸ್ತಾ ಇಲ್ಲ. ಅಂದರೆ ನೀರಾಗಲಿ ಅಥವಾ ಹಾಲಾಗಲಿ ಬೆಣ್ಣೆ ಆಗಲಿ ಏನೂ ಬಳಸ್ತಾ ಇಲ್ಲ. ಬರೀ ತುಪ್ಪ ಅಷ್ಟನ್ನು ಬಳಸ್ಕೊಂಡು ನಾನಿಲ್ಲಿ ಕುಕ್ಕೀಸ್ನ ಮಾಡ್ತಾಯಿದ್ದೀನಿ. ಬರೀ ತುಪ್ಪ ಅಷ್ಟೇ ಏನಕ್ಕೆ ಬಳಸಬೇಕು ಅಂದರೆ ಅದು ಬಿಸ್ಕೆಟ್ ಆದಮೇಲೆ ತಿನ್ನಬೇಕಾದ್ರೆ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಅದೇ ನೀವು ಬೆಣ್ಣೆ ಹಾಕಿ ಬಿಸ್ಕೆಟ್ ಮಾಡೋದ್ರಿಂದ ಆ ಫ್ಲೇವರ್ ಏನು ಹೇಳ್ತೀವಲ್ಲ ಸೊ ಅದು ಬರೋದಿಲ್ಲ. ಅದಕ್ಕೆ ತುಪ್ಪ ಅಷ್ಟೇ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಂದರೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು. ಸೊ ಈಗ ನಾನು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಬಿಸ್ಕೆಟ್ ಮಾಡೋದಕ್ಕೆ ಈ ಥರ ಸ್ಟ್ಯಾಂಡನ್ನು ಬಳಸಬೇಕಾಗತ್ತೆ. ಸೊ ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಬಟ್ಲು ಥರ ಆದರೂ ಬಳಸ್ಬೋದು. ಸೊ ಈ ಬಟ್ಲನ್ನಾದರೂ ಬಳಸ್ಬೋದು ಅಥವಾ ಸ್ಟ್ಯಾಂಡ್ ಆದರೂ ಬಳಸ್ಬೋದು. ಇಲ್ಲಿ ನಾನು ಸ್ಟ್ಯಾಂಡನ್ನು ಬಳಸ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಪ್ರೀ ಹೀಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಅಷ್ಟರೊಳಗೆ ನಾನು ಒಂದು ಪ್ಲೇಟಿಗೆ ತುಪ್ಪನ ಸವರಿಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಮಾಡಿಟ್ಕೊಂಡಿರೋ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಕೊಂಡಿರೋ ಬಿಸ್ಕೆಟ್ ಹಿಟ್ಟನ್ನು ಸೊ ಅದನ್ನು ನಾನು ಒಂದು ರೌಂಡ್ ಶೇಪಲ್ಲಿ ಅಥವಾ ನಿಮ್ಗೆ ಸ್ಕ್ವಯರ್ ಬೇಕಂದರೆ ಸ್ಕ್ವಯರಲ್ಲಿ ಅಥವಾ ರೌಂಡ್ ಬೇಕಂದರೆ ರೌಂಡ್ ಶೇಪಲ್ಲಿ ನೀವು ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಮೇಲ್ಗಡೆ ಆವಾಗಲೇ ರೋಸ್ಟ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಸೊ ಅದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೇಲ್ಗಡೆ ಸುಮ್ಮನೆ ಒತ್ತಿಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ನಾನು 1 ಪ್ಲೇಟಲ್ಲಿ 5 ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಸ್ಟವ್ನ ಪಾತ್ರೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಪಾತ್ರೆ ಬಿಸಿ ಆದಮೇಲೆ ಕ್ಲೀನಾಗಿ ಮುಚ್ಚಿಬಿಟ್ಟು 15 ಮಿನಿಟ್ಸು ಅದು ಕುಕ್ ಆಗೋದಕ್ಕೆ ಬಿಡಬೇಕಾಗತ್ತೆ. 15 ಮಿನಿಟ್ಸ್ ಆದಮೇಲೆ ಮಾತ್ರ ಅದು ಆಗಿದೆ ಅಂತ. ಸೊ ಅಲ್ಲೇವರೆಗೂ ಅದನ್ನು ಕುಕ್ ಆಗೋದಕ್ಕೆ ಬಿಡಬೇಕು. ಈಗ ಮತ್ತೆ ನಾನು ಇನ್ನೊಂದು ಪ್ಲೇಟಲ್ಲಿ ಮತ್ತೆ ಬೇರೆ ಶೇಪಲ್ಲಿ ಡ್ರೈ ಫ್ರೂಟ್ಸ್ ಹಾಕೊಂಡಲೇ ಸ್ಕ್ವಯರ್ ಶೇಪಲ್ಲಿ ನಾನು ಚಾಕುವಲ್ಲಿ ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ನೀವು ಅದನ್ನು ಕುಕ್ಕೀಸ್ನ ಮಾಡ್ಕೋಬೋದು. ಸೊ ಈಗ ಇದನ್ನು ಮುಟ್ಟು ನೋಡಿದ್ರೆ ಕೈಗೆ ಅಂಟೋದಿಲ್ಲ. ಸೊ ಆ ಥರ ಇದ್ದಾಗ ಮಾತ್ರ ಕುಕ್ಕೀಸ್ ಆಗಿದೆ ಅಂತ. ಸೊ ಕರೆಕ್ಟಾಗಿ ಟೈಮಿಂಗ್ಸ್ ಇಟ್ಕೊಂಡು 15 ಮಿನಿಟ್ಸ್ ಆದಮೇಲೆ ಅದನ್ನು ಆಫ್ ಮಾಡಬೇಕಾಗತ್ತೆ. ಮತ್ತು ಆಫ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಕುಕ್ಕೀಸ್ನ ತೆಗಿಯೋಕ್ಕೆ ಹೋಗಬಾರ್ದು. ಅದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು. ತಣ್ಣಗಾದ್ಮೇಲೆ ಮಾತ್ರ ಅದನ್ನು ಕುಕ್ಕೀಸ್ನ ತೆಗಿಬೇಕು. ಬಿಸಿ ಇದ್ದಾಗ ತೆಗೆದ್ರೆ ಅದು ಕುಕ್ಕೀಸ್ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಈಗ ಕುಕ್ಕೀಸ್ ರೆಡಿ ಆಗಿದೆ. ನಾನೀಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನನ್ನ ಮಕ್ಕಳು ಅದನ್ನು ತಿನ್ನಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾರಲ್ವ, ನನ್ನ ಮಕ್ಕಳಿಗೆ ಇದು ತುಂಬಾ ಇಷ್ಟ. ನೀವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ತುಪ್ಪದಲ್ಲೇ ಮಾಡಿರೋದ್ರಿಂದ ತುಂಬ ಘಮ ಘಮ ಅಂತ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.